ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಉದ್ಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ದೇವರು ಕೊಟ್ಟಿದ್ದಕ್ಕಾಗಿ ದೇವರು ನಮಗೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಉದ್ಯ ಮಕ್ಕಳೇ, ಈ ದಿನ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಪ್ರೀತಿಸುವ ವಿಧೇಯತೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಪ್ರೀತಿಯಿಂದ ಪ್ರೀತಿಯಿಂದ ನಾವು ಯಾವ ರೀತಿಯಲ್ಲಿ ವಿಧೇಯತೆಯಿಂದ ನಡೀತಿದ್ದೆ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಾಕ್ಯನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂತಂದರೆ, ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ಆಮೆನ್, ಹಲ್ಲೆಲೂಯಾ. ನೋಡಿ ಪ್ರೀತಿ ಮಕ್ಕಳೇ, ದೇವ್ರ ವಾಕ್ಯ ಹೇಳ್ತದೆ, ನನ್ನ ತಂದೆ ಯಾರು ಪ್ರೀತಿಸ್ತಾರೋ ನಾನು ಕೂಡ ಅವರಿಗೆ ನಾನು ಪ್ರೀತಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಾವು ಪ್ರತಿದಿನ ದೇವ್ರ ವಾಕ್ಯಗಳು ಓದುವಾಗ ನಾವು ಆತನ ಪ್ರೀತಿಯನ್ನು ಮಾಡಬಹುದು. ಆತನ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂತ ದೇವರು, ನಮಗೆ ಕಾಪಾಡುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ ಪ್ರೀತಿ ಉಳ್ಳ ಮಕ್ಕಳೇ. ಅದೇ ತರ ನಾವು ನೋಡುವುದಾದ್ರೆ, ಅದೇ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ. 16 2ನೇ ವಾಕ್ಯ ಹೇಳ್ತದೆ, ತಂದೆಯಾದ ದೇವರು ಮತ್ತು ತನ್ನಲ್ಲಿ ಆತನ ವಿಶ್ವಾಸಿಗಳ ಐಕ್ಯತೆಯನ್ನು ಕರ್ತನಾದ ಯೇಸುವಿನ ಹೇಳುತ್ತದೆ. ಇದು ವಿಧೇಯತೆಯ ಮೂಲಕ ನಾವು ಕಂಡುಕೊಳ್ಬಹುದು. ಹೌದು ಪ್ರೀತಿ ಮಕ್ಕಳೇ, ನಾವು ದೇವರಿಗೆ ವಿಧೇಯತೆಯಿಂದ ಕಲ್ತ್ಕೊಳ್ಬೇಕು. ದೇವರನ್ನ ಯಾವ ರೀತಿಯಲ್ಲಿ ನಾವು ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಆತನಿಗೆ ಯಾವ ತರ ನಾವು ವಿಧೇಯತೆಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದೇ ತರ ನೋಡಿದಾದ್ರೆ ಪ್ರೀತಿ ಮಕ್ಕಳೇ, ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ, ಅದರಿಂದ ಇಸ್ರಾಯೇಲರೇ, ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನ ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ. ಆಮೆನ್, ಹಲ್ಲೆಲೂಯಾ. ನೋಡಿ ಪ್ರೀತಿ ಮಕ್ಕಳೇ, ಸಂಪೂರ್ಣ ಹೃದಯದಿಂದ ಪ್ರೀತಿಸರಿ ಎಂಬುದಾಗಿ ಹೇಳ್ತಿದ್ದಾರೆ. ಹೌದು ಪ್ರೀತಿ ಮಕ್ಕಳೇ, ಇಸ್ರಾಯೇಲರು ನೋಡಿದ್ರಾದ್ರೆ ದೇವರಲ್ಲಿ ಭಯಭಕ್ತಿಯಿಂದ ಅವರು ಜೀವಿಸ್ತಾ ಇದ್ರು. ಅಯ್ಯೋ ದೇವರೇ ಇಷ್ಟು ಕಷ್ಟ ಕೊಟ್ಟರು ಕೂಡ ಅವ್ರು ದೇವರನ್ನ ಪ್ರೀತಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ತರ ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 13ನೇ ವಾಕ್ಯ ಹೇಳ್ತದೆ, ನಾನು ಈಗ ಬೋಧಿಸುವ ಆಜ್ಞೆಗಳಲ್ಲಿ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನೀವು ಆಶೀರ್ವದಿಸ್ತೀರಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಾವು ಆತನನ್ನು ಆಶೀರ್ವದಿಸುವಂತ ದೇವರು, ನಮ್ಮನ್ನು ಬೇಕಂತೆಲ್ಲ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ನಾವು ಆತನಲ್ಲಿ ಬೆಳಿಬೇಕು. ದೇವರೇ, ನೀನು ನಮ್ಮನ್ನು ಪ್ರೀತಿಸ್ತಿ, ಅದೇ ತರ ನಾನು ಕೂಡ ಪ್ರೀತಿಯಿಂದ ವಿಧೇಯತೆಯಿಂದ ನಡೆಯುವಂತೆ ನೀನು ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾರೆ ಪ್ರೀತಿ ಮಕ್ಕಳೇ. ಒಂದು ದಿವಸ ಪ್ರೀತಿ ಮಕ್ಕಳೇ, ಒಂದು ಮದುವೆ ಆಗಿತ್ತು. ಒಂದು ಒಳ್ಳೆ ಸ್ತ್ರೀ ಮತ್ತೆ ಅವ್ರ ಸಹೋದರ ಆಗಿದ್ರು. ಅವರು ಮದುವೆ ಸ್ವಲ್ಪ ದಿನ ದಾಂಪತ್ಯ ಜೀವಿತನಲ್ಲಿ ಕಾಲಿಡುವಷ್ಟೊತ್ತಿಗೆ ಅವ್ರಿಗಿಬ್ಬರಿಗೆ ಮಸ್ತಪ ಬಂತು. ಅವರು ಪ್ರೀತಿನ ಕಳ್ಕೊಳ್ತಾರೆ. ಆದರೂ ಕೂಡ ಸ್ತ್ರೀಗೆ ಬಹಳ ಇಷ್ಟ ಹುಡುಗ ಸಹೋದರಿಗೆ. ಆದ್ರೆ ಏನೋ ಒಂದು ಸೈತಾನಿಂದ ಅವ್ರ ಪ್ರೀತಿನ ಗಲಿಬಿಲಿ ಮಾಡ್ತು. ಆದ್ರೆ ಒಂದು ದಿವಸ ಅವ್ರು ಕಣ್ಣೀರಿಂದ ಪ್ರಾರ್ಥಿಸ್ದಲೆ, ದೇವ್ರು ಹೇಗಾದ್ರೂ ಮಾಡಿ ಆ ಹುಡುಗನೇ ಬೇಕು ನನಗೆ, ಯಾವ ಹುಡುಗನೇ ಚೆನ್ನಾಗಿದ್ದಾರೆ ಎಂಬುದಾಗಿ ಬಲವಾಗಿ ಪ್ರಾರ್ಥನೆಯಿಂದ ಅವ್ರ ಪ್ರೀತಿ ಮತ್ತೆ ತಿರುಗಿ ಮರು ಆಗಿತ್ತು ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಈ ದಿನಗಳಲ್ಲಿ ಕೂಡ ನಾವು ಯಾವ ರೀತಿಯಲ್ಲಿ ಪ್ರೀತಿಯಿಂದ ವಿಧೇಯತೆಯಿಂದ ನಡೀತಿದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ಪ್ರೀತಿ ಕಾಣಿಸ್ತೀವಿ. ನಾವು ಪ್ರೀತಿಯಿಂದ ವಿಧೇಯತೆಯಿಂದ ನಡಿತೀವಿ. ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ಪ್ರೀತಿ ತೋರಿಸ್ಬೇಕು. ಇನ್ನೊಬ್ಬರಿಗೆ ವಿಧೇಯತೆಯಿಂದ ನಾವು ನಡೆಯುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಜಾನೆಯಲ್ಲಿ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪರಿಶೋಧನೆ. ಪ್ರೀತಿಯುಳ್ಳ ತಂದೆ ದೇವರು ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಪ್ಪ, ನಿಮಗೆ ಸ್ತೋತ್ರ ದೇವರೇ. ಈ ದಿನ ದೇವರೇ, ನೀನು ಪ್ರೀತಿಸುವ ವಿಧೇಯತೆಯಿಂದ ಎಂಬುದಾಗಿ ಹೇಳಿದೆ. ಹೌದಪ್ಪ, ನೀನು ಯಾವ ರೀತಿಯಲ್ಲಿ ಪ್ರೀತಿಸಿದೋ ಅದೇ ತರ ನೀನು ಪ್ರೀತಿಸುವಾಗ ನಮ್ಮನ್ನು ಕಂಡುಕೊಳ್ಳುವಂತ ದೇವರು ಅಪ್ಪ, ನೀನು ನಮ್ಮನ್ನು ಪ್ರೀತಿಸುವಂತ ದೇವರಾಗಿದ್ದಪ್ಪ, ನಿಮಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಈ ಮುಂಜಾನೆಯಲ್ಲಿ ಯಾರು ಈ ವಿಡಿಯೋ ನೋಡ್ತಾರೋ ಮಕ್ಕಳನ್ನ ಆಶೀರ್ವಿಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು. ಅವ್ರು ಮಾಡುತ್ತಾ ಎಲ್ಲ ಕೆಲಸಕಾರರನ್ನು ಆಶೀರ್ವಿಸು. ಅವರು ಕೂಡ ಪ್ರೀತಿಯಿಂದ ವಿಧೇಯತೆಯಿಂದ ಜೀವಿಸುವಂತೆ ನೀನು ಸಹಾಯ ಮಾಡಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ, ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೀವ ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್.